ಕತ್ತಲೆ, ದಟ್ಟವಾದ ಕತ್ತಲೆ, ಎಲ್ಲವೂ ಶೂನ್ಯ ಎನಿಸಿದಾಗ ಅಲ್ಲಿಂದನೇ ಒಂದು ಹೊಸ ಬೆಳಕು ಹುಟ್ಟುತ್ತದೆ. ನಾವು ಯಾರು, ಎಲ್ಲಿಂದ ಬಂದೆವು ಮತ್ತು ಎಲ್ಲಿಗೆ ಹೋಗುತ್ತಿದ್ದೇವೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೊರಟಿದೆ ಈ ಜೀವನ. ಗೆಳೆಯರೇ, ಇಂದು ನಾವು ಹೊರಟಿರುವುದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ನಿಮ್ಮ ಕತೆ, ನನ್ನ ಕತೆ, ಈ ಜಗತ್ತಿನ ಪ್ರತಿಯೊಬ್ಬ ಹೋರಾಟಗಾರನ ಕತೆ. ನೆನಪಿದೆಯಾ ಆ ಬಣ್ಣದ ಬುಗುರಿ, ಆ ಮಣ್ಣಿನ ಆಟ? ಆಗ ನಮಗೆ ಸೋಲಿನ ಭಯವಿರಲಿಲ್ಲ, ಬೀಳುತ್ತೇವೆ ಅನ್ನೋ ಆತಂಕವಿರಲಿಲ್ಲ. ಬಿದ್ದಾಗಲೆಲ್ಲ ನಗುತ್ತಾ ಎದ್ದು ಓಡುತ್ತಿದ್ದೆವು. ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ನಾವು ನಮ್ಮೊಳಗಿನ ಆ ಧೈರ್ಯವನ್ನ ಎಲ್ಲಿ ಕಳೆದುಕೊಂಡೆವು? ಲೋಕದ ಮಾತುಗಳಲ್ಲಿ ಕಿವಿಕೊಟ್ಟು ನಮ್ಮ ರೆಕ್ಕೆಗಳನ್ನ ನಾವೇ ಕತ್ತರಿಸಿಕೊಂಡೆವು. ಆದರೆ ನೆನಪಿಡಿ, ಆಳವಾದ ಊತು ಹೋದ ಬೀಜ ಮಾತ್ರ ಎಮ್ಮರವಾಗಿ ಬೆಳೆಯಲು ಸಾಧ್ಯ. ಈಗ ಶುರುವಾಗುವುದು ಅಸಲಿ ಆಟ. ಯೌವನದ ಹೊಸ್ತಿನಲ್ಲಿ ನಿಂತಾಗ ಜಗತ್ತು ಸುಂದರವಾಗಿ ಕಾಣುತ್ತದೆ. ಆದರೆ ಆದಿ ಹೂವಿನ ಹಾಸಿಗೆಯಲ್ಲ. ಪ್ರತಿ ಹೆಜ್ಜೆಯಲ್ಲೂ ಟೀಕೆಗಳು, ಅವಮಾನಗಳು ಮತ್ತು ನಿನ್ನಿಂದ ಸಾಧ್ಯವಿಲ್ಲ ಎಂಬ ವ್ಯಂಗ್ಯದ ನಗುಗಳು. ಆದರೆ ಆ ಟೀಕೆಗಳೇ ನಿಮ್ಮ ಇಂಧನವಾಗಲಿ. ಅವರು ಎಸೆದ ಕಲ್ಲುಗಳಲ್ಲೇ ನಿಮ್ಮ ಯಶಸ್ಸಿನ ಕೋಟೆಯನ್ನ ಕಟ್ಟಿ. ಯಾಕೆಂದರೆ ಸುಲಭವಾಗಿ ಸಿಗುವ ಯಾವುದಕ್ಕೂ ಇತಿಹಾಸದಲ್ಲಿ ಬೆಲೆ ಇಲ್ಲ. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಸೋಲು ನಮ್ಮ ಬೆನ್ನಿಗೆ ಇರುತ್ತದೆ. ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಕಳೆದ ಕ್ಷಣಗಳು, ಕಣ್ಣೀರು ಹಾಕಿದರೂ ಕೇಳಿಸಿಕೊಳ್ಳುವವರಿಲ್ಲದ ಮೌನ. ಆ ಕ್ಷಣದಲ್ಲಿ ಅನಿಸುತ್ತದೆ, ಇಷ್ಟೇ ನನ್ನ ಜೀವನ ಎಂದು. ಸೋಲು ಅಂದರೆ ಕೊನೆಯಲ್ಲ, ಅದು ನಿಮ್ಮನ್ನು ನೀವು ತಿದ್ದಿಕೊಳ್ಳುವ ದೇವರು ಕೊಟ್ಟ ಒಂದು ಅವಕಾಶ. ನೆನಪಿರಲಿ, ಬಿಲ್ಲು ಎಷ್ಟು ಹಿಂದೆ ಎಳೆಯಲ್ಪಡುತ್ತದೆಯೋ ಅಷ್ಟೇ ವೇಗವಾಗಿ ಬಾಣ ಮುಂದೆ ನುಗ್ಗುತ್ತದೆ. ಯಶಸ್ಸಿನ ಹಾದಿಯಲ್ಲಿ ಸಾವಿರಾರು ಜನ ಜೊತೆಗಿರಬಹುದು, ಆದರೆ ಹೋರಾಟದ ಹಾದಿಯಲ್ಲಿ ನೀವು ಒಬ್ಬರೇ ಇರಬೇಕು. ಗೆದ್ದಾಗ ಕುಲುಕುವವರು, ಬಿದ್ದಾಗ ಬೆನ್ನು ತಟ್ಟುವುದಿಲ್ಲ. ಆ ಒಂಟಿತನವನ್ನ ಪ್ರೀತಿಸಲು ಕಲಿಯಿರಿ. ನಿಮ್ಮ ನೆರಳು ಕೂಡ ನಿಮ್ಮನ್ನ ಬಿಟ್ಟು ಹೋಗುವ ಆ ಕತ್ತಲೆಯಲ್ಲಿ ನಿಮ್ಮೊಳಗೆ ಕಿಚ್ಚು ಮಾತ್ರ ನಿಮ್ಮನ್ನ ಮುನ್ನಡೆಸಬೇಕು. ಯಾವಾಗ ನೀವು ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಮರೆತು ನಾನೇ ಮಾಡ್ತೀನಿ ಅನ್ನೋ ಹಠಕ್ಕೆ ಬೀಳ್ತಿರೋ, ಅವತ್ತೇ ನಿಮ್ಮ ವ್ಯಕ್ತಿತ್ವ ಬದಲಾಗೋಕೆ ಶುರುವಾಗುತ್ತೆ. ಜಗತ್ತು ನಿಮ್ಮನ್ನು ಗುರುತಿಸುವುದು ನೀವು ಎಷ್ಟು ಬಾರಿ ಬಿದ್ದಿರಿ ಅಂತಲ್ಲ, ಬಿದ್ದ ಮೇಲೆ ಎಷ್ಟು ಬೇಗ ಎದ್ದಿರಿ ಅನ್ನೋದರ ನಮ್ಮ ಮೇಲೆ. ಕನಸು ಕಾಣೋದು ಸುಲಭ, ಆದರೆ ಅದನ್ನ ನನಸು ಮಾಡೋಕೆ ಬೇಕಾಗಿರೋದು ಶಿಸ್ತು. ದಿನದ 24 ಗಂಟೆ ಎಲ್ಲರೂ ಸಮಾನವಾಗಿರುತ್ತದೆ, ಆದರೆ ಇತಿಹಾಸ ಸೃಷ್ಟಿಸೋನು ನಿದ್ದೆ ಬಿಟ್ಟು ತನ್ನ ಗುರಿಯ ಹಿಂದೆ ಓಡಿರ್ತಾನೆ. ಆಲಸ್ಯ ಅನ್ನೋದು ನಿಮ್ಮ ಯಶಸ್ಸಿನ ಶತ್ರು. ಇವತ್ತು ಕಷ್ಟಪಡಿ, ನಾಳೆ ಜಗತ್ತೇ ನಿಮ್ಮ ಕಾಲ ಬುಡದಲ್ಲಿರುತ್ತದೆ. ಹಿಂದೆ ತಿರುಗಿ ನೋಡಬೇಡಿ. ಹಳೆಯ ನೋವುಗಳು ನಿಮ್ಮ ಕಾಲು ಎಳೆಯಬಹುದು, ಹಳೆಯ ಸೋಲುಗಳು ನಿಮ್ಮನ್ನ ಎದುರಿಸಬಹುದು, ಆದರೆ ನಿಮ್ಮ ಕಣ್ಣುಗಳು ಮುಂದಿನ ಗುರಿಯ ಮೇಲಿರಬೇಕು. ನಿರ್ಧಾರ ನಿಮ್ಮದು. ಸಾಮಾನ್ಯವಾಗಿ ಬದುಕಿ ಸಾಯ್ತೀರಾ ಅಥವಾ ಒಂದು ಶಕ್ತಿಯಾಗಿ ಬೆಳೆದು ನಿಲ್ತೀರಾ ಎಂದು. ಜಗತ್ತನ್ನ ಗೆಲ್ಲೋಕೆ ಹೊರಡುವ ಮುನ್ನ ನಿಮ್ಮನ್ನ ನೀವು ಗೆಲ್ಲಬೇಕು. ನಮ್ಮ ದೊಡ್ಡ ಶತ್ರು ಹೊರಗಿಲ್ಲ, ಅದು ನಮ್ಮ ಒಳಗೆ ಇದೆ. ಅದುವೇ ನಮ್ಮ ಮನಸ್ಸು. ಅದು ನಿಮ್ಮನ್ನ 10 ದಾರಿಗಳಿಗೆ ಎಳೆಯುತ್ತದೆ. ಇದು ಸಾಕು ಎಂದು ಸೋಮಾರಿತನ ಕಲಿಸುತ್ತದೆ. ಆದರೆ ನೆನಪಿಡಿ, ಮನಸ್ಸಿನ ಗುಲಾಮನಾದವನು ಸೋಲುತ್ತಾನೆ, ಮನಸ್ಸನ್ನ ಆಳುವವನು ಆಳುತ್ತಾನೆ. ಯಶಸ್ಸು ಸಿಗಲು ಶುರುವಾದಾಗ ಮೆಲ್ಲನೆ ಬರುವುದೇ ಅಹಂಕಾರ. ನಾನೇ ಶ್ರೇಷ್ಠ ಎನ್ನುವ ಭಾವನೆ ಮೂಡಿದ ದಿನವೇ ನಿನ್ನ ಪತನ ಶುರುವಾದಂತೆ. ಎತ್ತರಕ್ಕೆ ಬೆಳೆದ ಮರ ಬಗ್ಗಿರಬೇಕು, ಹಾಗೆಯೇ ಎತ್ತರಕ್ಕೆ ಬೆಳೆದ ಮನುಷ್ಯ ಕೂಡ ವಿನಯವಂತರಾಗಿರಬೇಕು. ಅಹಂಕಾರ ನಿಮ್ಮ ಕಣ್ಣುಗಳನ್ನ ಕುರುಡು ಮಾಡದಂತೆ ಎಚ್ಚರ ವಹಿಸಿ. ಕೆಲವೊಮ್ಮೆ ನೀವು ಎಲ್ಲವನ್ನ ಸರಿಯಾಗಿ ಮಾಡುತ್ತೀರಿ, ಆದರೂ ಫಲ ಸಿಗುವುದಿಲ್ಲ. ಕಾಲ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುತ್ತದೆ. ಬಿದಿರಿನ ಗಿಡ 5 ವರ್ಷಗಳ ಕಾಲ ಮಣ್ಣಿನ ಒಳಗೆ ಇರುತ್ತದೆ, ಆದರೆ ಒಮ್ಮೆ ಮೇಲೆ ಬಂದ ಮೇಲೆ ಅದು 6 ವಾರಗಳಲ್ಲಿ 9 ಅಡಿ ಬೆಳೆಯುತ್ತದೆ. ನಿಮ್ಮ ಪ್ರಯತ್ನಗಳು ಕಾಣುತ್ತಿಲ್ಲ ಅಂದರೆ ನೀವು ಸಾಯುತ್ತಿದ್ದೀರಿ ಎಂದರ್ಥವಲ್ಲ, ನೀವು ಬೇರು ಬಿಡುತ್ತಿದ್ದೀರಿ ಎಂದರ್ಥ. ಒಂಟಿಯಾಗಿ ವೇಗವಾಗಿ ಓಡಬಹುದು, ಆದರೆ ದೂರದವರೆಗೆ ಹೋಗಬೇಕೆಂದರೆ ಎಲ್ಲರನ್ನ ಜೊತೆ ಕೂಡಿಸಿಕೊಂಡೇ ಹೋಗಬೇಕು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ತಂದೆ ತಾಯಿ, ಕಷ್ಟದಲ್ಲಿ ಸಾಥ್ ನೀಡಿದ ಸ್ನೇಹಿತರು, ಇವರನ್ನ ಮರಿಬೇಡಿ. ಪ್ರೀತಿ ಇಲ್ಲದ ಯಶಸ್ಸು ಕೇವಲ ಬಣ್ಣವಿಲ್ಲದ ಚಿತ್ರದಂತೆ. ಸೋತಾಗ ಕುಳಿತು ಅಳಬೇಡಿ, ಆ ಸೋಲನ್ನೇ ಒಂದು ಪಾಠವಾಗಿ ಸ್ವೀಕರಿಸಿ. ಜಗತ್ತಿನ ಅತಿ ದೊಡ್ಡ ಆವಿಷ್ಕಾರಗಳು ನಡೆದಿರೋದೇ 1000 ಬಾರಿ ಸೋತ ನಂತರವೇ. ನಿಮ್ಮ ಗಾಯಗಳೇ ನಿಮ್ಮ ಶಕ್ತಿಯಾಗಲಿ, ಪ್ರತಿಯೊಂದು ನೋವು ನಿಮ್ಮನ್ನ ಬಲಪಡಿಸಲಿ.
ಈಗ ಹೇಳಿ, ನೀವು ಸೋಲಿನ ಶರಣಾಗ್ತೀರಾ ಅಥವಾ ಸೋಲನ್ನೇ ಸೋಲಿಸ್ತೀರಾ ಅಂತ. ಇಷ್ಟು ದಿವಸ ಅನುಭವಿಸಿದ ನೋವು, ಅವಮಾನ ಮತ್ತು ಆ ಒಂಟಿತನ ಇವೆಲ್ಲದಕ್ಕೂ ಈಗ ಪ್ರತಿಫಲ ಸಿಗುವ ಕಾಲ ಬಂದಿದೆ. ದೂರದಲ್ಲಿ ಆ ದಿಗಂತದ ಮೇಲೆ ಸೂರ್ಯ ಮೂಡುತ್ತಿದ್ದಾನೆ. ನಿಮ್ಮ ಪರಿಶ್ರಮದ ಬೆವರು ಈಗ ಮುತ್ತುಗಳಾಗಿ ಬದಲಾಗುವ ಸಮಯವಿದು. ಶ್ರಮ ಪಟ್ಟವನು ಎಂದಿಗೂ ಸೋಲಲಾರ ಎಂಬ ಸತ್ಯ ಈಗ ಜಗತ್ತಿಗೆ ಸಾಬೀತಾಗುತ್ತಿದೆ. ಒಮ್ಮೆ ಯೋಚಿಸಿ ನೋಡಿ, ನೀವು ಯಾವ ಬೆಟ್ಟವನ್ನು ಹತ್ತೋಕೆ ಎದುರುತ್ತಿದ್ದೀರೋ ಈಗ ಅದೇ ಬೆಟ್ಟದ ತುದಿಯಲ್ಲಿ ನಿಂತಿದ್ದೀರಿ. ಕೆಳಗೆ ಹರಡಿರುವ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯ ಗುರುತುಗಳು ಕಾಣುತ್ತಿವೆ. ಅದು ಕೇವಲ ದಾರಿಯಲ್ಲ, ಅದು ನಿಮ್ಮ ಸಾಧನೆಯ ನಕ್ಷೆ. ಇಲ್ಲಿಂದ ನೋಡಿದಾಗ ಜಗತ್ತು ಚಿಕ್ಕದಾಗಿ ಕಾಣಬಹುದು, ಆದರೆ ನಿಮ್ಮ ವ್ಯಕ್ತಿತ್ವ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದೆ. ಯಶಸ್ಸು ಅಂದರೆ ಕೇವಲ ಹಣ ಅಥವಾ ಅಧಿಕಾರವಲ್ಲ. ನಿಮ್ಮನ್ನು ನೋಡಿ 4 ಜನ ಸ್ಫೂರ್ತಿ ಪಡೆದರೆ, ನಿಮ್ಮಿಂದ ಯಾರಿಗಾದರೂ ಸಹಾಯವಾದರೆ ಅದುವೇ ನಿಜವಾದ ಯಶಸ್ಸು. ನೀವು ಗಳಿಸಿದ ಕೀರ್ತಿ ನಿಮ್ಮ ಸಾವಿನ ನಂತರವೂ ಜನರ ಮನಸ್ಸಿನಲ್ಲಿ ಉಳಿಯಬೇಕು. ಬದುಕಿದಾಗ ಸಿಗುವ ಚಪ್ಪಾಳೆಗಿಂತ ಹೋದ ಮೇಲೆ ಉಳಿಯುವ ನೆನಪುಗಳೇ ಮುಖ್ಯ. ಶಿಖರ ಏರುವುದು ಒಂದು ಸಾಹಸವಾದರೆ ಅಲ್ಲಿ ನಿಖರವಾಗಿ ಉಳಿಯುವುದು ಮತ್ತೊಂದು ಸವಾಲು. ಗಾಳಿ ಬೀಸಿದಾಗ ಮರಗಳು ಹೇಗೆ ಗಟ್ಟಿಯಾಗಿ ನಿಲ್ಲುತ್ತವೆಯೋ ಹಾಗೆಯೇ ಟೀಕೆಗಳು ಬಂದಾಗ ನಿಮ್ಮ ತತ್ವಗಳು ಅಲುಗಾಡಬಾರದು. ಜಯ ಸಿಕ್ಕಾಗ ಮೈಮರೆಯಬೇಡಿ, ಯಾಕೆಂದರೆ ಪಯಣ ಇನ್ನೂ ಮುಗಿದಿಲ್ಲ. ನೀವು ಇಂದು ಬೆಳಗಿಸಿದ ಈ ಜ್ಯೋತಿ ನಾಳೆ ಮತ್ತೊಬ್ಬರಿಗೆ ದಾರಿಯಾಗಲಿ. ಕತ್ತಲೆಯಲ್ಲಿರುವ ಸಾವಿರಾರು ಮನಸ್ಸುಗಳಿಗೆ ನಿಮ್ಮ ಕತೆ ಧೈರ್ಯ ತುಂಬಲಿ. ಸಾಧ್ಯವಿಲ್ಲ ಎಂದು ಕೂತವರಿಗೆ ನಿಮ್ಮ ಬದುಕು ಒಂದು ಉತ್ತರವಾಗಲಿ. ನಾವು ಹೋಗುವ ಹಾದಿ ಹೂವಿನ ಹಾಸಿಗೆಯಾಗದಿದ್ದರೂ ಪರವಾಗಿಲ್ಲ, ನಾವು ಹೋದ ಹಾದಿಯಲ್ಲಿ ಹೂವುಗಳು ಹರಡುವಂತಿರಲಿ. ಮನುಷ್ಯ ನಶ್ವರ, ಆದರೆ ಆತನ ವಿಚಾರಗಳು ಆ ಮರ. ನೀವು ನೋದ ಮೇಲೆಯೂ ನಿಮ್ಮ ಹೆಸರು ಈ ಮಣ್ಣಿನ ಮೇಲೆ ಸುವರ್ಣಾಕ್ಷರಗಳಲ್ಲಿ ಉಳಿಯಬೇಕು ಎಂದರೆ ನೀವು ಬದುಕಿರುವಾಗಲೇ ಒಂದು ದಂತಕಥೆಯಾಗಿ ಬದುಕಬೇಕು. ಇದು ನಿಮ್ಮ ಹೊಸ ಅಧ್ಯಾಯದ ಆರಂಭ ಮಾತ್ರ. ಈಗ ಕಣ್ಣು ಮುಚ್ಚಿ ಒಂದು ಬಾರಿ ಉಸಿರು ತಗೊಳ್ಳಿ. ನಿಮ್ಮೊಳಗಿನ ಆ ಶಕ್ತಿಯನ್ನ ಗುರುತಿಸಿ ಹೇಳಿ, ಎದ್ದೇಳಿ, ಮತ್ತೆ ಸಾಗಿ. ಗುರಿ ಮುಟ್ಟುವ ತನಕ ನಿಲ್ಲಬೇಡಿ, ಯಾಕೆಂದರೆ ನಿಮ್ಮ ಕತೆ ಇನ್ನೂ ಬರೆಯಬೇಕಿದೆ. ಇತಿಹಾಸ ನಿಮ್ಮನ್ನ ಕರೆಯುತ್ತಿದೆ. ಹೊರಡಿ, ಜಯ ನಿಮ್ಮದೇ.